ಜುಲೈ 16 ಅಂಕೋಲಾ ತಾಲೂಕಿಗೆ ಒಂದು ಕರಾಳ ದಿನ. ಅಂಕೋಲಾ ತಾಲೂಕಿನ ಶಿರೂರು ಬಳಿಯ ಭೀಕರ ಗುಡ್ಡ ಕುಸಿತದಲ್ಲಿ 11 ಜನ ಕಣ್ಮರೆಯಾಗಿದ್ದರು. ಗುಡ್ಡ ಕುಸಿತದ ಸ್ಥಳದಲ್ಲಿ ಇರುವಂತಹ ಲಕ್ಷ್ಮಣ್ ನಾಯ್ಕ್ ಒಂದೇ ಕುಟುಂಬದ 5 ಜನ ಕೂಡ ಕಣ್ಮರೆಯಾಗಿ ಸಾವನ್ನಪ್ಪಿದರು. ಅದರ ಜೊತೆ ಪ್ರಮುಖವಾಗಿ ಕೇರಳದ ಅರ್ಜುನ್ ಕೂಡ ನಾಪತ್ತೆಯಾಗಿದ್ದರು. ಅರ್ಜುನ್ ಚಲಿಸುವಂತಹ ಲಾರಿಯು ಈ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿತ್ತು. ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಕಾರ್ಯಾಚರಣೆಯ ಬಳಿಕ ಸೆಪ್ಟೆಂಬರ್ 25ರಂದು ಡ್ರೆಜಿಂಗ್ ಕಾರ್ಯಾಚರಣೆ ವೇಳೆ ಗಂಗಾವಳಿ ನದಿಯಲ್ಲಿ ಲಾರಿ ಸಹಿತ ಚಾಲಕ ಅರ್ಜುನ್ ಮೃತದೇಹ ಪತ್ತೆಯಾಗಿದ್ದು, DNA ಪರೀಕ್ಷೆಯಲ್ಲಿ ಶವ ಅರ್ಜುನದ್ದೇ ಎಂದು ದೃಢೀಕರಿಸಿದ ಬಳಿಕ ಉತ್ತರ ಕನ್ನಡ ಜಿಲ್ಲಾಡಳಿತ ಶವವನ್ನು ಅರ್ಜುನ್ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದು, ಆತನ ಅಂತ್ಯಕ್ರಿಯೆ ಶನಿವಾರ ಹುಟ್ಟೂರು ಕೇರಳದ ಕೊಚ್ಚಿಕೊಡಿನ ಕನ್ನಾಡಿಕಲ್ನಲ್ಲಿ ಕುಟುಂಬಸ್ಥರ ಆಕ್ರಂದನ ನಡುವೆ ಸಾವಿರಾರು ಜನರ ಸಮ್ಮುಖದಲ್ಲಿ ನೆರವೇರಿತ್ತು. ಆದರೆ ಇಲ್ಲೊಂದು ಬಿಗ್ ಟ್ವಿಸ್ಟ್ ಎನ್ನುವಂತೆ ಅರ್ಜುನ್ ಸಾವನ್ನಪ್ಪಿಲ್ಲ ಎನ್ನುವ ರೀತಿಯಲ್ಲಿ ಕೇರಳದ ಕಲಾವಿದೆಯೊಬ್ಬಳು ಥೇಟ್ ಅರ್ಜುನನ ಮುಖವನ್ನೇ ಹೋಲುವಂತೆ ಮೇಕಪ್ ಮಾಡಿಕೊಂಡು ಅರ್ಜುನ್ ಸಾವನ್ನಪ್ಪಿಲ್ಲ, ಬದುಕು ಬಂದಿದ್ದಾನೆ ಎನ್ನುವ ವಾತಾವರಣ ಅಲ್ಲಿ ನಿರ್ಮಿಸಿಕೊಟ್ಟಿದ್ದಾಳೆ. ಹೌದು, ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ನಾಪತ್ತೆಯಾಗಿದ್ದ ಕೇರಳ ಮೂಲದ ಅರ್ಜುನ್ ಬರೋಬ್ಬರಿ 72 ದಿನಗಳ ನಂತರದಲ್ಲಿ ಗಂಗಾವಳಿ ನದಿಯಾಳದಲ್ಲಿ ಪತ್ತೆಯಾಗಿದ್ದು, ಆತನ ಮೃತದೇಹ ಕಳೆಬರಹವನ್ನು ಉತ್ತರ ಕನ್ನಡ ಜಿಲ್ಲಾಡಳಿತ ಕುಟುಂಬಸ್ಥರಿಗೆ ಹಸ್ತಾಂತರಿಸಿತ್ತು. ಶನಿವಾರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆದಿತ್ತು. ಆದರೆ ಕೇರಳ ಮೂಲದ ಕಲಾವಿದೆ ನಿವ್ಯಾ ವಿನೀಶ್ ತಮ್ಮ ಮುಖವನ್ನು ಅರ್ಜುನನಂತೆ ಬದಲಾಯಿಸಿಕೊಂಡಿದ್ದು, ಆಕೆಯ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾಳೆ. ಈಕೆಯ ಕೈಚಳಕ ಮಾತ್ರ ಅರ್ಜುನ್ ಬದುಕಿ ಬಂದಿದ್ದ ರೀತಿಯಲ್ಲಿ ತೋರ್ಪಡಿಸುತ್ತಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ಥೇಟ್ ಅರ್ಜುನ್ನಂತೆ ಹೋಲುವಂತೆ ಮುಖಚಾರೆಯನ್ನು ಬದಲಿಸಿಕೊಂಡ ಈ ಹುಡುಗಿ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ.